ಎಲ್ರಿಗೂ ನಮಸ್ಕಾರ ಪ್ರಿಯ ವೀಕ್ಷಕರೇ, ನನ್ನ ಗುರುಪರಂಪರೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಕೃಪಾ. ಎಷ್ಟೋ ಬಾರಿ ನಮ್ಮ ಕೆಲಸಗಳು ಅರ್ಧಕ್ಕೆ ನಿಂತು ಹೋಗ್ತಾ ಇರುತ್ತೆ. ಅಂತಹ ಸಂದರ್ಭದಲ್ಲಿ ನಾವು ಮಾಡುವಂತಹ ಪರಿಹಾರಗಳು ಇಲ್ಲಿ ಮೊದಲನೇದಾಗಿ ನಿಮಗೆ ಬೇಕಾಗಿರೋದು ಒಂದು ಗಾಜಿನ ಬೌಲ್ ಬೇಕಾಗುತ್ತೆ, ಒಂದು ಚಮಚ ಬೇಕಾಗುತ್ತೆ, ಆನಂತರ ಒಂದು ಗಾಜಿನ ಲೋಟ ಬೇಕಾಗುತ್ತೆ. ಒಂದು ಗಾಜಿನ ಬೌಲ್ ತುಂಬ ಉಡಿಯಾಗಿರುವಂತಹ ಉಪ್ಪು ಅಂತ ನಮಗೇನಿದೆ ಆ ಉಪ್ಪನ್ನು ತಗೊಳ್ಳಿ. ಅದರ ಜೊತೆಗೆ ಒಂದು ಲೋಟ ನೀರನ್ನು ತಗೊಳ್ಳಿ. ಲೋಟದಲ್ಲಿ ಮುಕ್ಕಾಲು ಭಾಗ ನೀರಿದ್ರೆ ಸಾಕು. ಒಂದು ಚಮಚವನ್ನು ತಗೊಳ್ಳಿ, ಅದು ಒಂದು ಸ್ಟೀಲ್ ಚಮಚನೇ ನೀವು ತಗೋಬೋದು. ಇಲ್ಲಿ ಈ ಬೌಲ್ನಲ್ಲಿ ನೀವೇನು ಮಾಡಬೇಕು ಅಂತಂದರೆ, ನಿಮ್ಮ ಮನಸ್ಸಿನಲ್ಲಿ ಏನು ಅಂದ್ಕೊಂಡಿರ್ತೀರಿ ಕಾರ್ಯಗಳು ಅದನ್ನು ನೀವು ಆ ಬೌಲ್ನಲ್ಲಿ ಹೇಳಬೇಕು, ಆ ಉಪ್ಪಿನ ಜೊತೆಗೆ ಹೇಳಬೇಕು, ತಡೆಯಾಗುವಂಥ ಎಲ್ಲ ಕೆಲಸಗಳಿಗೆ. ಆ ನಂತರ ನೀವೇನು ಮಾಡಬೇಕು ಅಂದರೆ, ಆ ಬೌಲ್ನಿಂದ ಒಂದು ಚಮಚ ತೆಗೆದು ಆ ನೀರಿನ ಲೋಟ ಏನಿದೆ ಅದಕ್ಕೆ ಪೂರ್ತಿ ಹಾಕಿ ಕಲಸಿ. ಮತ್ತೆ ಎರಡನೇದು ತೆಗೆದು ಅದೇ ಥರ ಹಾಕಿ ಕಲಸಿ. ಮಿನಿಮಮ್ ಆಗಿ ಒಂದು 5ರಿಂದ 7 ಚಮಚ ಉಪ್ಪನ್ನು ಹಾಕಿ ನೀವು ಕಲಿಸ್ತಾ ಬರಬೇಕು. ಆ ಕಲಿಸೋದ್ರಿಂದ ಏನಾಗುತ್ತೆ, ನೀರು ಟೋಟಲಾಗಿ ಎಲ್ಲ ಕರಗಿ ಹೋಗುತ್ತೆ. ಒಂಥರ ಕೆಳಗಡೆ ಬಂದು ಆ ಉಪ್ಪು ನಿಂತ್ಕೊಳ್ಳುತ್ತಲ್ಲ, ಅಲ್ಲಿವರೆಗೆ ನೀವು ನಿಮ್ಮ ಮನಸ್ಸಿನ ಕೋರಿಕೆಗಳನ್ನ ಹೇಳ್ತಾ ಬರಬೇಕು. ಆನಂತರ ನೀವೇನು ಮಾಡಬೇಕಾಗುತ್ತೆ ಅಂತಂದರೆ, ನಿಮ್ಮ ಯಾವ ಕೋರಿಕೆಯನ್ನು ಹೇಳಿದಿರಿ ಆ ಕೋರಿಕೆಗಳನ್ನ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ತಂದಿಟ್ಟಿದ್ದಾಯಿತು. ಸೊ ಮತ್ತೆ ಈಗ ಆ ಗಾಜಿನ ಲೋಟದಲ್ಲಿ ನೀರು ಮತ್ತು ಚಮಚ ಏನಿದೆ ಅದರೊಂದಿಗೆ ನೀವು ಮತ್ತೆ ಹೇಳ್ತಾ ಬರಬೇಕು. ನಿಮ್ಮ ಯಾವುದೇ ಕೆಲಸಗಳು ಅಡೆತಡೆ ಆಗ್ತಾ ಇರಲಿ, ಅಥವಾ ನಿಮ್ಮ ಯಾವುದೇ ಕೆಲಸಗಳಿಗೆ ಇನ್ನೊಬ್ಬರ ದೃಷ್ಟಿ ಆಗ್ತಾ ಇರಲಿ, ಅಥವಾ ನಿಮ್ಮ ಯಾವುದೇ ಕೆಲಸಗಳಿಗೆ ಹೋಗ್ತಾ ಇದ್ರೂ ಏಳಿಗೆಗಳು ಆಗ್ತಾ ಇಲ್ಲದೆ ಇರುವಂತಹ ಸಂದರ್ಭದಲ್ಲೂ ಸಮೇತ ಅದಕ್ಕೆ ನೀವು ಹೇಳ್ತಾ ಬರಬೇಕು. ನಾನು ಪ್ರತಿ ಸತಿನೂ ನೀವು ನಿಮ್ಮ ಕೋರಿಕೆಗಳನ್ನ ಅದಕ್ಕೆ ಹೇಳಿಕೊಂಡು ಹಾಕೋದ್ರಿಂದ ಖಂಡಿತವಾಗ್ಲೂ ಇದು ನಿಮಗೆ ನಡೆಯುತ್ತೆ ಅಂತ ಹೇಳ್ತೀನಿ. ಹಾಗೇನೇ ಮೇಡಮ್ ಇದು ಎಷ್ಟು ದಿನ ಮಾಡಬೇಕು ನೀವು ಕೇಳಿದಂತಹ ಸಂದರ್ಭ, ಮೊದಲು 48 ದಿನಗಳ ಕಾಲ ಮಾಡಿ. ಯಾವತ್ತು ಆರಂಭ ಮಾಡಬೇಕು, ಯಾವಾಗ ಈ ವಿಡಿಯೋ ನಿಮ್ಮ ಕಣ್ಣಿಗೆ ಸಿಗುತ್ತೆ ಅಥವಾ ಯಾವಾಗ ಈ ವಿಡಿಯೋನ ಯಾರಾದರೂ ನಿಮಗೆ ಶೇರ್ ಮಾಡ್ತಾರೆ, ಖಂಡಿತವಾಗ್ಲೂ ಅವತ್ತಿನಿಂದನೇ ಮಾಡಿ. ಇದು ಬೆಳಿಗ್ಗೆ ಮಾಡಬೇಕಾ, ಮಧ್ಯಾಹ್ನ ಮಾಡಬೇಕಾ, ಸಂಜೆ ಮಾಡಬೇಕಾ ಅಂತ ಒಂದು ಅನುಮಾನ ಇರುತ್ತೆ. ಇದನ್ನು ಬೆಳಿಗ್ಗೆನಾದರೂ ಮಾಡ್ಬೋದು, ಸಂಜೆನಾದರೂ ಮಾಡ್ಬೋದು, ಆದರೆ ಮಧ್ಯಾಹ್ನ ಮಾಡೋದು ಬೇಡ. ಇಲ್ಲ ಮೇಡಮ್ ನಾನು ನೆಕ್ಸ್ಟ್ ಈಗ ಅಮಾವಾಸ್ಯೆ ಬರುತ್ತೆ ಅಥವಾ ನೆಕ್ಸ್ಟ್ ಈಗ ನಾಡಿದ್ದು ಹುಣ್ಣಿಮೆ ಬರ್ತಾ ಇದೆ ಅವತ್ತಿಂದ ಆರಂಭ ಮಾಡಲ, ಖಂಡಿತವಾಗ್ಲೂ ಮಾಡಿ ಅಂತ ಹೇಳ್ತೀನಿ. ಹಾಗೆಯೇ ಆ ಕರಗಿರುವಂಥ ಉಪ್ಪು ನೀರನ್ನು ಏನು ಮಾಡಬೇಕು ಅಂತ ಹೇಳಿದಂಥ ಸಂದರ್ಭ, ಈ ಕರಗಿರುವಂಥ ಉಪ್ಪನ್ನು ತಗೊಂಡು ಯಾವುದೇ ಕಾರಣಕ್ಕೂ ನಿಮ್ಮ ವಾಶ್ ಬೇಸಿನೋ ಅಥವಾ ನಿಮ್ಮ ಟಾಯ್ಲೆಟು ಅಥವಾ ಬಚ್ಚಲ ಮನೆ ಅಂತ ಏನಿದೆ ಅಲ್ಲಿ ನೀವು ದಯವಿಟ್ಟು ಹಾಕೋಕ್ಕೆ ಹೋಗಬೇಡಿ. ಅದನ್ನು ನೀವು ನಿತ್ಯವೂ ಒಂದು ಪ್ಲಾಸ್ಟಿಕ್ ಬಾಟ್ಲ ಅಥವಾ ಯಾವುದಾದ್ರೂ ಗಾಜಿನ ಬಾಟ್ಲ ಅಥವಾ ಆ ಥರ ತೊಗೊಂಡು ಹೋಗಿ ಯಾರೂ ತುಳಿಯದೇ ಇರುವಂತಹ ಕಡೆಗೆ ಒಂದು ಮರ ತಪ್ಪಿದರೆ ಗಿಡದ ಕೆಳಗಡೆ ನೀವು ಹಾಕಿ ಬರೋದರಿಂದ ಏನಾಗುತ್ತೆ, ಖಂಡಿತವಾಗ್ಲೂ ನಿಮ್ಮ ಮನಸ್ಸಿನಲ್ಲಿರುವಂಥ ಶುಭ ಕಾಮನೆಗಳು ಅಥವಾ ನಿಮ್ಮ ಶುಭ ಕೋರಿಕೆಗಳು ಅಂತ ಏನಿದೆ ಅದು ನಡೆಯುತ್ತೆ. ಹಾಗೆ ಎಷ್ಟೋ ಸಮಯಗಳಿಂದ ನಿಮಗೆ ನಡೆಯದೇ ಇರುವಂತಹ ಕೆಲಸಗಳು ಮತ್ತೆ ನಿಮಗೆ ಅದು ಚಾಲ್ತಿ ಅಥವಾ ಆರಂಭ ಆಗಲಿಕ್ಕೆ ಶುರುವಾಗುತ್ತೆ ಅಂತ ಹೇಳ್ತೀನಿ. ಇದು ಎಷ್ಟು ದಿನದವರೆಗೆ ಮಾಡಬೇಕು, ಮೊದಲು 48 ದಿನ ಒಂದು ಮಂಡಲ ಮಾಡಿ, ಆಮೇಲೆ ನಿಮಗೆ ಬದಲಾವಣೆಗಳು ಗೊತ್ತಾಗುತ್ತೆ ಅಂತ ಹೇಳ್ತೀನಿ. ಹಾಗೆ ಯಾರಾದರೂ ನನ್ನ ಚಾನಲ್ನ ಮೊದಲನೇ ಬಾರಿಗೆ ನೋಡ್ತಿದ್ರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಎರಡನೇದಾಗಿ ಯಾರಿಗಾದರೂ ಮಾಂತ್ರಿಕ ಬಾಧೆ, ನಕಾರಾತ್ಮಕ ಶಕ್ತಿಗಳ ಸಮಸ್ಯೆ ಇದ್ದು ಹಲವಾರು ಕಡೆ ಸುತ್ತಿ ಪರಿಹಾರ ಆಗಲಿಲ್ಲ ಅಂತ ಹೇಳಿದಂಥ ಸಂದರ್ಭದಲ್ಲಿ ನನ್ನ ನೇರ ಭೇಟಿಗೆ ಅವಕಾಶ ಇರುತ್ತೆ. ನನ್ನ ವಾಟ್ಸಪ್ ನಂಬರ್ ಬಂದು 7019806595ಗೆ ವಾಟ್ಸಪ್ ಮುಖಾಂತರ ಸಂಪರ್ಕ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತೀನಿ. ಹಾಗೆ ಇಂತಹ ವಿಡಿಯೋನ ಹಲವಾರು ಜನಕ್ಕೆ ಶೇರ್ ಮಾಡಿ. ಮತ್ತೊಮ್ಮೆ ಧನ್ಯವಾದಗಳು. ನಮಸ್ಕಾರ.